ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬರೀತಿರೋ ಈ ಕತೆ ನನ್ನ ಸ್ವಂತ ರಚನೆಯ ಕತೆ ಆಗಿರುತ್ತೆ. ಈ ಕತೆ ಕೇವಲ ಕಾಲ್ಪನಿಕವಾಗಿರುತ್ತೆ. ಈ ಕತೆ ಯಾವುದೇ ವಸ್ತುಗಾಗಲಿ ವ್ಯಕ್ತಿಗಾಗಲಿ ಸಂಬಂಧಪಟ್ಟಿಲ್ಲ. ಏನಾದರೂ ಆಗಿ ಕಂಡು ಬಂದರೆ ಕೇವಲ ಕಾಕತಾಳೀಯಷ್ಟೇ. ಕತೆಯನ್ನು ಓದಿ ಪ್ರೋತ್ಸಾಹಿಸಿ. ಜಾನು ಟಿಫನ್ ತಿಂದೋಗು ಅಂತ ಅವರಮ್ಮ ಕೂಗುತ್ತಿದ್ದರೂ ತಲೆ ಕೆಡಿಸಿಕೊಳ್ಳದೆ ತನ್ನ ಅರ್ಧೋಗಿರೋ ಚಪ್ಪಲಿಗೆ ಪಿನ್ ಹಾಕಿ, ಅಮ್ಮ ಇಂಟರ್ವ್ಯೂಗೆ ಹೋಗ್ತಿದ್ದೀನಿ ಅಂದಿದ್ನಲ್ಲ, ಲೇಟ್ ಆಯಿತು ಬಾಯ್ ಅಂತ ತನ್ನ ವಠಾರದ ಮನೆಯನ್ನು ದಾಟಿ ಬಸ್ ಸ್ಟಾಪಿನ ಕಡೆಗೆ ಹೋಗುತ್ತಾಳೆ. ಬಸ್ ಹತ್ತಿ ಇಂಟರ್ವ್ಯೂ ನಡೆಯುತ್ತಿರುವ ಸ್ಥಳಕ್ಕೆ ತಲುಪುತ್ತಾಳೆ. ತಲೆ ಎತ್ತಿ ಆಫೀಸ್ನ ನೋಡಿದ ಕೂಡಲೇ ಅವಳಿಗೆ ತಲೆ ಸುತ್ತು ಬಂದಿದ್ದಂತೂ ಸುಳ್ಳಲ್ಲ. ತನ್ನ ಗೆಳತಿಯಿಂದ ಇಲ್ಲಿ ವಾಕ್-ಇನ್ ಇಂಟರ್ವ್ಯೂ ನಡೆಯುತ್ತಿರುವುದು ತಿಳಿದು ಇಲ್ಲಿ ಬಂದಿರುತ್ತಾಳೆ. ಎಲೈಟ್ ಫ್ಯಾಷನ್ ಹಬ್ ಎಂದು ಒಮ್ಮೆ ಮನದಲ್ಲಿ ಹೇಳಿಕೊಂಡು ಕಂಪನಿಯೊಳಗೆ ಹೋಗುತ್ತಾಳೆ. ಜಾನು ಮಧ್ಯಮ ವರ್ಗದ ಹುಡುಗಿ. ಸರಳವಾದ ಆದರೆ ಅಚ್ಚುಕಟ್ಟಾದ ಬಟ್ಟೆ, ಕಾಲಿಗೆ ಅದೇ ಪಿನ್ ಹಾಕಿದ ಚಪ್ಪಲಿ, ಮುಗ್ದು ಮುಖದ ಚೆಲುವೆ. ಅಭಿಜಿತ್ ಈ ಕಥೆಯ ಹೀರೋ. ಕಂಪನಿಯ ಸಿಇಒ, ಪರ್ಫೆಕ್ಷನಿಸ್ಟ್, ಸಮಯದ ಬಗ್ಗೆ ಅತಿಯಾದ ಶಿಸ್ತು ಇರುವ ಕೋಪಿಷ್ಟ. ಜಾನು ದಣಿದು ಆಫೀಸ್ ಒಳಗೆ ಬರುತ್ತಾಳೆ. ಅವಳ ಕೈಯಲ್ಲಿ ಹರಿದಿರುವ ಚಪ್ಪಲಿಯನ್ನು ಮೆಲ್ಲಗೆ ಎಳೆದುಕೊಂಡು ಹೋಗುತ್ತಿದ್ದಾಳೆ, ಯಾರಿಗೂ ಕಾಣದಂತೆ. ಆಫೀಸಿನ ಗಾಜಿನ ನೆಲದ ಮೇಲೆ ಅವಳ ಚಪ್ಪಲಿಯ ಶಬ್ದ ಕಿಚ್ ಕಿಚ್ ಎಂದು ಕೇಳುತ್ತಿದೆ. ಜಾನು ತನ್ನಲ್ಲೇ, ದೇವ್ರೇ, ಈ ಚಪ್ಪಲಿ ಇನ್ನೊಂದು 10 ನಿಮಿಷ ಸಾಥ್ ಕೊಟ್ಟರೆ ಸಾಕು, ಇಷ್ಟು ದೊಡ್ಡ ಆಫೀಸ್ನಲ್ಲಿ ನನ್ನ ಮಾನ ಮರ್ಯಾದೆ ಈ ಚಪ್ಪಲಿ ಮೇಲಿದೆ ಎಂದುಕೊಂಡು ರಿಸೆಪ್ಷನ್ ಹತ್ತಿರ ಹೋಗಿ ಉಸಿರು ಬಿಡುತ್ತಾಳೆ. ಅಲ್ಲಿನ ಎಲ್ಲರೂ ಮಾಡ್ರನ್ ಬಟ್ಟೆಗಳಲ್ಲಿ ಮಿಂಚುತ್ತಿರುತ್ತಾರೆ. ಜಾನು ಮಾತ್ರ ತನ್ನ ಹಳೆಯ ಬಟ್ಟೆಯಲ್ಲಿ ಸ್ವಲ್ಪ ಮುಜುಗರ ಅನುಭವಿಸಿದರೂ ಮುಖದಲ್ಲಿ ನಗು ಮತ್ತು ಆತ್ಮವಿಶ್ವಾಸ ಇಟ್ಟುಕೊಳ್ಳುತ್ತಾಳೆ. ಇಂಟರ್ವ್ಯೂ ನಡೆಯುತ್ತಿರುವ ಸ್ಥಳ ತಿಳಿದುಕೊಂಡು ಜಾನು ಇಂಟರ್ವ್ಯೂ ರೂಮ್ ಕಡೆಗೆ ಅವಸರದಲ್ಲಿ ನಡೆಯುತ್ತಿರುವಾಗ ಫೈಲ್ ಒಂದನ್ನು ನೋಡುತ್ತಾ ಬರುತ್ತಿರುವ ಅಭಿಜಿತ್ಗೆ ಜೋರಾಗಿ ಡಿಕ್ಕಿ ಹೊಡೆಯುತ್ತಾಳೆ. ಜಾನು ಕೈಯಲ್ಲಿದ್ದ ಫೈಲೆಲ್ಲ ಕೆಳಗೆ ಬೀಳುತ್ತದೆ. ಅದರ ಜೊತೆಗೆ ಅವಳ ಚಪ್ಪಲಿಯ ಪಿನ್ ಕಳಚಿ ಚಪ್ಪಲಿ ದೂರ ಹೋಗಿ ಬೀಳುತ್ತದೆ. ಅಭಿಜಿತ್ ಕೋಪದಿಂದ ಕೂಗುತ್ತಾ, ವಾಟ್ ದ ಹೆಲ್, ಕಣ್ಣು ಎಲ್ಲಿ ಇಟ್ಟಿದ್ಯಾ, ಡು ಯು ಹ್ಯಾವ್ ಎನಿ ಸೆನ್ಸ್? ಅವನು ಕೆಳಗೆ ನೋಡುತ್ತಾನೆ. ಅಲ್ಲಿ ಬಿದ್ದಿರುವ ಹಳೆಯ ಚಪ್ಪಲಿ ಮತ್ತು ಅದಕ್ಕೆ ಚುಚ್ಚಿರುವ ಸೇಫ್ಟಿ ಪಿನ್ ಕಂಡು ಅವನಿಗೆ ಅಸಹ್ಯ ಮತ್ತು ವಿಪರೀತ ಕೋಪ ಬರುತ್ತದೆ. ಅಭಿಜಿತ್, ಇದೇನು ಕಸದ ತೊಟ್ಟಿನಿಂದ ಎತ್ತಿಕೊಂಡು ಬಂದಿದ್ಯಾ? ಇಂತಹ ಚಪ್ಪಲಿ ಹಾಕಿಕೊಂಡು ಈ ಫ್ಯಾಷನ್ ಕಂಪನಿಗೆ ಇಂಟರ್ವ್ಯೂ ಕೊಡಕ್ಕೆ ಬಂದಿದ್ಯಾ? ಗೆಟ್ ಔಟ್ ರೈಟ್ ನೌ. ಅವನ ಮಾತನ್ನು ಕೇಳಿಸಿಕೊಂಡ ಜಾನುಗೆ ಒಂದು ಕ್ಷಣ ಬೇಜಾರಾದರೂ ಅವಳು ಸಮಾಧಾನವಾಗಿ ಕೆಳಗೆ ಬಿದ್ದು ಹೋಗಿದ್ದ ತನ್ನ ಚಪ್ಪಲಿಯನ್ನು ಎತ್ತಿಕೊಳ್ಳುತ್ತಾಳೆ. ಅಭಿಜಿತ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾಳೆ. ಜಾನು ಶಾಂತವಾಗಿ, ಸಾರಿ ಸರ್, ಡಿಕ್ಕಿ ಹೊಡೆದದ್ದು ನನ್ನ ತಪ್ಪೆ. ಆದರೆ ಈ ಚಪ್ಪಲಿ ಕಸದಲ್ಲ, ಕಷ್ಟಪಟ್ಟು ದುಡಿದು ತಂದಿದ್ದು. ದಾರಿ ಸರಿಯಿಲ್ಲದಿದ್ದಾಗ ಚಪ್ಪಲಿ ಹರಿಯೋದು ಸಹಜ, ಆದರೆ ಗುರಿ ಸರಿಯಾಗಿದ್ದರೆ ಸಾಕು ಅಲ್ವಾ? ಅಭಿಜಿತ್ ಅವಳ ಉತ್ತರವನ್ನು ಕೇಳಿ ಒಂದು ಕ್ಷಣ ಸ್ತಬ್ಧನಾಗುತ್ತಾನೆ. ಅವನ ಕೋಪ ಇನ್ನೂ ಇಳಿದಿಲ್ಲ. ಅಭಿಜಿತ್, ಫಿಲಾಸಫಿ ಸಾಕ್ ಮಾಡು, ಇದು ಫ್ಯಾಷನ್ ಇಂಡಸ್ಟ್ರಿ, ಇಲ್ಲಿ ಲುಕ್ಸ್ ಮ್ಯಾಟರ್ ಆಗುತ್ತೆ. ಇಂತಹ ಚಪ್ಪಲಿ ಹಾಕುವವಳು ಬಟ್ಟೆ ಹೇಗೆ ಡಿಸೈನ್ ಮಾಡ್ತಾಳೆ? ಜಾನು, ಸರ್, ಚಪ್ಪಲಿ ತಲೆಗೆ ಹಾಕಿಕೊಳ್ಳೋ ವಸ್ತುವಲ್ಲ, ಕಾಲಿಗೆ ಹಾಕಿಕೊಳ್ಳೋದು. ನನ್ನ ಡಿಸೈನ್ ಇರೋದು ನನ್ನ ಫೈಲ್ನಲ್ಲಿ, ಕಾಲಲ್ಲ. ಒಂದ್ಸಲ ನೋಡಿ ಆಮೇಲೆ ತೀರ್ಮಾನ ಮಾಡಿ. ಅವಳು ಅಷ್ಟೇ ತಾಳ್ಮೆಯಿಂದ ತನ್ನ ಫೈಲನ್ನು ಅವನ ಮುಂದಿಡುತ್ತಾಳೆ. ಅಭಿಜಿತ್ ಸಿಟ್ಟಿನಿಂದಲೇ ಫೈಲ್ ಕಿತ್ತುಕೊಳ್ಳುತ್ತಾನೆ. ಆದರೆ ಒಳಗಿರುವ ಡಿಸೈನ್ಗಳನ್ನು ನೋಡಿದಾಗ ಅವನ ಕಣ್ಣುಗಳಲ್ಲಿ ಆಶ್ಚರ್ಯ ಮೂಡುತ್ತದೆ. ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.